ನೋಡಿ ಮೀನರಾಶಿಯವರಿಗೆ ಪ್ರಮುಖವಾಗಿ ಏನಂತಂದರೆ ಲಗ್ನದಲ್ಲಿ ಶನಿ ಇರುವಂಥದ್ದು. ಇಷ್ಟು ದಿವಸ ತುಂಬ ತೊಂದರೆ ಅನುಭವಿಸಿದ್ರೆ, ಯಾಕಂದರೆ ಸಾಡೆ ಸಾತಿ ಮಧ್ಯಮ ಭಾಗ ಅಂದರೆ ಅರ್ಧ ಭಾಗ ಮುಗ್ದಿದೆ. ಲಗ್ನದಲ್ಲಿ ಶನಿ ಇತ್ತು ಅಂದರೆ ಗೊತ್ತೇ ಇದೆ ನಿಮಗೆ. ಎಂಥ ಅದೃಷ್ಟ ಜಾತಕ ಆದರೂ ಕೂಡ ಮನುಷ್ಯ ಅಲ್ಲಾಡೋಗುವಂಥದ್ದು, ತುಂಬ ತೊಂದರೆಗೆ ಒಳಗಾಗುವಂಥದ್ದು, ಚಿಕ್ಕಾಪಟ್ಟೆ ತೊಂದರೆಯಲ್ಲಿ ನರಳೋಗುವಂಥ ಸಾಧ್ಯತೆಗಳಿರುತ್ತೆ. ಮಾಡೋಂಥ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಏನೋ ಒಂದು ಗೊಂದಲ, ಬರೋಂಥ ದುಡ್ಡು ಇರುತ್ತೆ, ಬರೋದಿಲ್ಲ, ಇವ್ರದೇ ದುಡ್ಡು ಇರುತ್ತೆ, ಇವರೇ ಕೊಡ್ತಾ ಇರೋದಿಲ್ಲ. ಬಡ್ಡಿ ವ್ಯವಹಾರ ಆಗಲಿ, ಒಂದು ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಕೆಲಸ ಕಾರ್ಯಗಳಾಗಿರ್ಬೋದು, ವ್ಯಾಪಾರ ವ್ಯವಹಾರ ಆಗಿರ್ಬೋದು, ಪಾಲುದಾರಿಕೆ ವ್ಯವಹಾರ ಆಗಿರ್ಬೋದು, ಎಲ್ಲದರಲ್ಲೂ ಏನೋ ಒಂದು ತೊಂದರೆ ಆಗುವಂಥದ್ದು. ಕುಟುಂಬದಲ್ಲೂ ಕೂಡ ಏನಾದರೂ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಏನೋ ಮನಸ್ಸಿನಲ್ಲಿ ಗೊಂದಲ, ಏನೋ ಅಂದ್ರೆ ಮನೋವ್ಯಾಧಿ ಅಂತ ಹೇಳ್ತೀವಿ. ಆ ರೀತಿ ಲಗ್ನದಲ್ಲಿ ಶನಿ ಬಂತು ಅಂದರೆ ಅಷ್ಟು ತೊಂದರೆ ಕೊಡ್ತಾನೆ. ಆದರೆ ಎಲ್ಲೊಂದು ಕಡೆ ಆ ಗ್ರಹನ ನಾವು ಶಾಂತಿ ಮಾಡಿಕೊಂಡಾಗ ಆ ಒಂದು ಏನು ದುಷ್ಪ್ರಭಾವ ಅಥವಾ ಒಂದು ದುಷ್ಫಲಗಳು ಏನಿರುತ್ತೆ, ಆ ದುಷ್ಫಲಗಳು ನಿವಾರಣೆ ಆಗುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಮುಖ್ಯವಾಗಿ ಶನಿ ಮಹಾತ್ಮನ ಸಂಬಂಧಪಟ್ಟಾಗೆ ಪ್ರತಿದಿನ ನೀಲಾಂಜನಂ ಸಮಾಭಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭುತಂ ತಂ ನಮಾಮಿ ಶನಿಚರ. ನೋಡಿ, ಈ ಮಂತ್ರ ಹೇಳುವಂಥದ್ದು ಮಾಡಿ. ಅಥವಾ ಶನಿ ಮಹಾತ್ಮ ಸಂಬಂಧಪಟ್ಟಾಗೆ ಒಂದು ಹನುಮನ ಒಂದು ಮಂತ್ರ ಹೇಳುವಂಥದ್ದು ಮಾಡಿ. ಓಂ ಹಂ ಹನುಮತೆ ನಮಃ, ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಸ್ವಹ. ನೋಡಿ, ಈ ಮಂತ್ರ ಸರಳವಾದ ಮಂತ್ರ. ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಸ್ವಹ. ನೋಡಿ, ಈ ಮಂತ್ರ ಸರಳವಾದ ಮಂತ್ರ, ತುಂಬ ಶಕ್ತಿಶಾಲಿಯಾದ ಮಂತ್ರ, ತಾಳೆಗರಿ ಮಂತ್ರ. ಈ ಮಂತ್ರನ ಜಪ ಮಾಡಿ. ಜೊತೆಗೆ ಹನುಮಾನ ಚಾಲಿಸ ಹೇಳೋದು. ಜಯ ಹನುಮಾನ ಜ್ಞಾನ ಗುಣಸಾಗರ ಜಯ ಕಪಿಶತಿ ಲೋಕ ಉಜಾಗರ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನಸುತ ರಾಮ. ಈ ಮಂತ್ರನ ಹೇಳ್ಕೊಳ್ಳೋಂಥದ್ದು ಮಾಡಿ. ಜೊತೆಗೆ ಲಗ್ನಾಧಿಪತಿ ಗುರುವಿನ ಒಂದು ಪ್ರಾರ್ಥನೆ ಮಾಡೋಂಥದ್ದು, ಗುರುವಿನ ಒಂದು ಅಷ್ಟೋತ್ತರ ಹೇಳುವಂಥದ್ದು ಮಾಡಿ. ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ನೋಡಿ. ಆದರೆ ಈ ಜೂನ್ ತಿಂಗಳಲ್ಲಿ ಏನಾಗುತ್ತೆ ಅಂದರೆ, ಲಗ್ನಾಧಿಪತಿ ಅಂತ ಗುರು ಏನಾಗುತ್ತೆ ಅಂದರೆ ಪಂಚಮಕ್ಕೆ ಬಂದಾಗ, ಉಚ್ಚಕ್ಷೇತ್ರ ಬಂದಾಗ ನಿಮ್ಗೆ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಅನುಕೂಲ ಆಗುವಂಥದ್ದು. ಇಲ್ಲೊಂದು ಕಡೆ ಗುರು ಶನಿ ಬಲ ಇಲ್ಲ ಅಂದರೂ ಕೂಡ, ಶನಿ ಲಗ್ನದಲ್ಲಿ ತೊಂದರೆ ಕೊಟ್ಟು ಕೂಡ ಪಂಚಮದಲ್ಲಿ ಗುರು ಬಲ ಬಂದಾಗ, ಅದು ಬಲವಾಗಿ ಬಂದಾಗ ಏನಾಗುತ್ತೆ ಅಂದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುವಂಥದ್ದು, ಮಕ್ಕಳಿಂದ ಅನುಕೂಲ ಆಗುವಂಥದ್ದು. ಅಂದರೆ ಲಗ್ನಾಧಿಪತಿನೇ ಲಾಭಸ್ಥಾನದಲ್ಲಿ ನೋಡ್ತಾ ಇರೋದ್ರಿಂದ ಮಾಡೋಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದು ಆಕಸ್ಮಿಕ ಧನಲಾಭ ಅಂತ ಕೂಡ ಹೇಳ್ಬೋದು. ಇಲ್ಲೊಂದು ಕಡೆ ದೋಷ ತಿರುವಾಕೋ ರೀತಿಯಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗುವಂಥದ್ದು ನಾವು ಕಾಣ್ತೀವಿ. ನೋಡಿ, ಚತುರ್ಥದಲ್ಲಿ ಗುರು ಇತ್ತು, ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬದಲ್ಲಿ ಎಷ್ಟು ಕಷ್ಟಪಟ್ಟು ನಿಮಗೆ ಅವ್ರಿಗೆ ಒಂದು ಅನುಕೂಲ ಮಾಡಿದ್ದೀರಾ. ಆದರೂ ಕೂಡ ನಿಮಗೆ ಎಷ್ಟೇ ಅಮೃತ ಅವ್ರಿಗೆ ತಂದು ನೀವು ಉಣಬಡಿಸಿದ್ರು ಕೂಡ ನಿಮ್ಮ ಮೇಲೆ ಒಂದು ಅಪವಾದಗಳು ತಪ್ಪಲ್ಲ. ನಿಮ್ಮ ಬಗ್ಗೆ ಏನಾದರೂ ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡೋವಂಥದ್ದು, ಮನಸ್ಸಿಗೆ ಬೇಸರ ಆಗೋ ರೀತಿ ನಡ್ಕೊತಿದ್ರು. ಆದರೆ ಈ ಜೂನ್ ತಿಂಗಳಲ್ಲಿ ಅದೆಲ್ಲದಕ್ಕೂ ತೆರೆ ಎಳೆದು ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು. ನಿಮ್ಮ ಮನಸ್ಸಿನಲ್ಲಿ ಏನೊಂದು ಅಂದ್ಕೊಂಡಿರ್ತಾರೆ ಅದೇ ರೀತಿಯಲ್ಲಿ ಕೆಲಸ ಕಾರ್ಯಗಳೆಲ್ಲ ಅನುಕೂಲ ಆಗುವಂಥದ್ದು ಕೂಡ ಕಾಣ್ತೀವಿ. ಅದೇ ರೀತಿ ಷಷ್ಠದಲ್ಲಿ ಕೇತು ಇರುವಂಥದ್ದು, ಸ್ವಯಂ ಉದ್ಯೋಗದವರು ಅನುಕೂಲ ಆಗುತ್ತೆ, ಶತ್ರುನಾಶ ಆಗುವಂಥದ್ದು, ಆರೋಗ್ಯದಲ್ಲಿ ಅನುಕೂಲ ಆಗುವಂಥದ್ದು. ತುಂಬ ತೊಂದರೆ ಆಗಿದ್ರು ಕೂಡ ಈ ರಾಹುಕೇತುಗಳ ಪ್ರಭಾವದಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ಆದರೆ ಇಲ್ಲೊಂದು ಕಡೆ ವಿದೇಶ ಪ್ರಾಣ ಹೋಗುವಂಥವ್ರು ಕೂಡ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು. ಜೊತೆಗೆ ಸಂತಾನಕ್ಕೆ ಸಂಬಂಧಪಟ್ಟಾಗ ಮೀನರಾಶಿಯವರಿಗೆ ಮದುವೆ ಆಗಿದೆ, 2 ವರ್ಷ 3 ವರ್ಷ ಆಗಿದೆ, ಸಂತಾನಕ್ಕೆ ಸಂಬಂಧಪಟ್ಟಾಗ ತೊಂದರೆ ಆಗಿದೆ, ಖಂಡಿತ ಅವ್ರಿಗೂ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು. ಜೊತೆಗೆ ಬುಧ ಮತ್ತು ಶುಕ್ರ ಪ್ರಬಲರಾಗಿ ಚತುರ್ಥದಲ್ಲಿ ಇರೋದ್ರಿಂದ ವಾಹನಕ್ಕೆ ಸಂಬಂಧಪಟ್ಟಾಗ ಅನುಕೂಲ ಆಗುವಂಥದ್ದು, ಅಥವಾ ವಾಹನದಲ್ಲಿ ಓಡಾಡುವಂಥ ದೊಡ್ಡ ದೊಡ್ಡ ಕಾಸ್ಟ್ಲಿ ವಾಹನಗಳಲ್ಲಿ ಓಡಾಡೋಂಥ ಯೋಗ ಇರುವಂಥದ್ದು, ಜಾಗ್ವಾರ ಆಗಿರ್ಬೋದು, ಆಡಿ ಕಾರು, ಈ ರೀತಿ ತೊಗೊಳ್ಳೋಂಥ ಯೋಗ ಕೂಡ ನಿಮಗೆ ಇರುವಂಥದ್ದು ಮೀನರಾಶಿಯವರಿಗೆ ನಾವು ಕಾಣ್ತಾ ಇದ್ವಿ. ಜೊತೆಗೆ ಒಂದು ಶುಭ ಸ್ಥಾನದಲ್ಲಿ ಸುಖ ಒಂದು ಸ್ಥಾನದಲ್ಲಿ ಬುಧ ಮತ್ತು ಶುಕ್ರ ಇರೋದ್ರಿಂದ ಒಂದು ದೂರ ಪ್ರಯಾಣ ಹೋಗುವಂಥದ್ದು, ಒಂದು ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಹೋಗುವಂಥದ್ದು, ಅಥವಾ ಶನಿ ಮಹಾತ್ಮನ ಕ್ಷೇತ್ರಕ್ಕೆ ಹೋಗುವಂಥದ್ದು, ಅಥವಾ ಗುರುಗಳ ಒಂದು ಸ್ಥಾನಕ್ಕೆ, ಯಾಕಂದರೆ ಪಂಚಮದಲ್ಲಿ ಗುರು ಬರೋದ್ರಿಂದ ಲಗ್ನಾಧಿಪತಿ ಗುರುವಿನ ಒಂದು ಸ್ಥಾನಕ್ಕೆ ಹೋಗುವಂಥದ್ದು ಕಾಣ್ತೀವಿ, ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ಅಥವಾ ಕುಲ ಗುರುಗಳನ್ನ ಭೇಟಿ ಮಾಡುವಂಥದ್ದು, ಮಂತ್ರಾಲಯ ಅಥವಾ ಶಿರಡಿಗೆ ಹೋಗುವಂಥ ಒಂದು ಯೋಗ ನಿಮಗೆ ಬರುವಂಥದ್ದು. ನೋಡಿ, ಯಾವಾಗೇ ಆಗಲಿ ಗುರು ಪ್ರಬಲವಾಗಿ ಗುರು ಸ್ಥಾನಕ್ಕೆ ಉಚ್ಚಕ್ಷೇತ್ರ ಬಂದಾಗ ಸಾಮಾನ್ಯ ಗುರುಗಳ ಒಂದು ಆಶೀರ್ವಾದ ನಿಮಗೆ ಸಿಗುವಂಥದ್ದು. ನೀವು ಬೇಡ ಅಂದರೂ ಗುರುಗಳ ಸ್ಥಾನಕ್ಕೆ ನೀವು ಹೋಗುವಂಥ ಸ್ಥಾನಗಳು ನಾವು ಕಾಣುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಏನಂತಂದರೆ, ದ್ವಿತೀಯಾಧಿಪತಿ ಕುಜ ಇರೋದ್ರಿಂದ ದುಡ್ಡು ಕಾಸಲ್ಲಿ ಸ್ವಲ್ಪ ಒಂದು ಒತ್ತಡಗಳು ಹೆಚ್ಚಾಗಿರುವಂಥದ್ದು, ಇಲ್ಲೊಂದು ಕಡೆ ಸಾಲ ಪಾಲುಗಳು ಮಾಡ್ಕೊಳ್ಳೋವಂಥದ್ದು, ಬಡ್ಡಿ ಕಟ್ಟುವಂಥ ಯೋಗ ಕೂಡ ಇರುವಂಥದ್ದು. ಇಲ್ಲೊಂದು ಕಡೆ ಶನಿ ಕೂಡ ಲಗ್ನಾಧಿಪತಿ ಲಗ್ನದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಸಾಲ ಋಣಬಾಧೆ ಕೊಡುವಂಥ ಶನಿ ಕೂಡ ಲಗ್ನದಲ್ಲಿ ಇದ್ದಾನೆ. ಈ ಕಡೆ ದ್ವಿತೀಯದಲ್ಲಿರೋಂಥ ಕುಜನ ಅದರಲ್ಲಿ ಅಲ್ಲೇ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಏನಿದೆ ಅದು ಈ ತಿಂಗಳಲ್ಲಿ ಸ್ವಲ್ಪ ಸಾಲಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ 15 ನಂತರ ನಿಮಗೆ 20ನೇ ತಾರೀಕಿನ ನಂತರ ಸಾಲಗಳು ತೀರುವಂಥ ಸಾಧ್ಯತೆಗಳು, ಒಡವೆ ಇಟ್ಟಿರುವಂಥ ಒಡವೆಗಳು, ಚಿನ್ನದ ಒಡವೆಗಳು ಮನೆಗೆ ಬರುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ. ಮತ್ತು ಚಿನ್ನ ಖರೀದಿ ಯೋಗ ಅಂತಲೂ ಹೇಳ್ಬೋದು. ಯಾಕಂದರೆ ಗುರು ಉಚ್ಚಕ್ಷೇತ್ರ ಬಂದಾಗ ಅದು ಲಗ್ನಾಧಿಪತಿ ಅಂತ ಗುರು ಲಾಭ ಸ್ಥಾನದಲ್ಲಿ ನೋಡೋದ್ರಿಂದ ಒಂದು ಒಳ್ಳೆ ಒಡವೆ ತಗೊಳ್ಳೋಂಥದ್ದು, ಚೈನ್ಗಳು ತಗೊಳ್ಳೋಂಥದ್ದು, ಉಂಗುರುಗಳು ಮಾಡಿಸೋವಂಥದ್ದು, ಮದುವೆಗೆ ಅಥವಾ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಅವರಿಗೆ ಒಡವೆ ಮಾಡಿಸೋಂಥ ಯೋಗ ಕೂಡ ನಾವು ಕಾಣ್ಬೋದು. ಆದರೆ ತೃತೀಯದಲ್ಲಿ ರವಿ ಇರುವಂಥದ್ದು, ರಾಜಕೀಯ ಸ್ಥಾನದಲ್ಲಿ ಇರೋದು, ರಾಜಕೀಯದವರು ಅಧಿಕಾರ ಪ್ರಾಪ್ತಿಯಾಗುವಂಥದ್ದು, ಅಂದರೆ ಒಂದು ಅದ್ಭುತವಾದ ಒಂದು ದೊಡ್ಡ ಜಯ ಸಿಗುವಂಥದ್ದು, ಕಾರ್ಯಸಿದ್ಧಿ ಯಶಸ್ಸು ಸಿಗುವಂಥದ್ದು ಮೀನರಾಶಿಯವರಿಗೆ ಕಾಣ್ಬೋದು. ಅದು ಈ ವರ್ಷ ಏನೋ ಒಂದು ಕಷ್ಟ ಅನುಭವಿಸಿರೋ ಅದಕ್ಕೆಲ್ಲ ಒಂದು ತೆರೆ ಎಳೆಯೋ ರೀತಿಯಲ್ಲಿ
ಖಂಡಿತ ಪಂಚಮದಲ್ಲಿರೋ ಗುರು ನಿಮಗೆ ಗುರುಬಲ ಕೊಟ್ಟು ದೊಡ್ಡ ಮಟ್ಟದ ಈ ಶನಿಯ ಒಂದು ದುಷ್ಪ್ರಭಾವವನ್ನು ಅವನು ಕಮ್ಮಿ ಮಾಡಿ ನಿಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಮಾಡುವಂಥದ್ದು. ಲಾಭ ಸ್ಥಾನದಲ್ಲಿ ನೋಡಿ ಲಾಭನೂ ಕೂಡ ನಿಮಗೆ ಅನುಕೂಲ ಮಾಡುವಂಥದ್ದು. ಇಲ್ಲೊಂದು ಕಡೆ ಗುರು ಅದೃಷ್ಟ ಗ್ರಹ ಅಂದರೆ ಅದೃಷ್ಟ ಭಾವ ಅಂದರೆ ನವಮಕ್ಕೆ ನೋಡಿ ಅದೃಷ್ಟನೂ ನಿಮಗೆ ಒಂದು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ದರಿಂದ ನೋಡಿ ಮೀನ ರಾಶಿಯವರಿಗೆ ಒಂದು ಸರಳವಾದ ಪರಿಹಾರ ಹೇಳ್ತೀವಿ. ಇಲ್ಲೊಂದು ಕಡೆ ನೋಡಿ ಬೆಳ್ಳಿಯಲ್ಲಿ ಗುರು ಗ್ರಹದ ಒಂದು ಚಕ್ರ ಅಥವಾ ಅಂಕಿ ಚಕ್ರವನ್ನು ಬರೆದು ಅದನ್ನು ನೀವು ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠೆ ಮಾಡಿ ಆ ಬೆಳ್ಳಿ ಚೌಕಟ್ಟು ಯಂತ್ರನ ನಿಮ್ಮ ಜೇಬಿನಲ್ಲಿ ಇಡೋದ್ರಿಂದ ಅದೃಷ್ಟ ನಿಮಗೆ ಯಾವತ್ತೂ ಕೈ ಕೊಡೋಲ್ಲ. ಬಂದಿರೋಂಥ ಅವಕಾಶಗಳು ಕಳ್ಕೊಳ್ಳೋದು ಇರ್ತಿರಲ್ಲ ಅದು ನಿಮಗೆ ನಿಮ್ಮಂತೆ ಆಗುವಂಥದ್ದು ರೀತಿ ಇರುತ್ತೆ. ಜೊತೆಗೆ ಎಲ್ಲೊಂದು ಕಡೆ ರಾಜಯೋಗ ಭಂಗ ಇರುತ್ತಲ್ಲ ಅದು ನಿಮಗೆ ಕೂಡಿ ಬರುವಂಥ ಸಾಧ್ಯತೆ ಇರುತ್ತೆ. ಅದೃಷ್ಟ ಒಲಿದು ಬರುತ್ತೆ ಮತ್ತು ಕಳ್ಕೊಂಡಿರೋಂಥ ಅದೃಷ್ಟಗಳು ಕೂಡ ಮತ್ತೆ ನಿಮಗೆ ಮರು ಸ್ಥಾಪನೆಯಾಗಿ ಮತ್ತೆ ಅದೃಷ್ಟ ಹುಡ್ಕೊಂಡು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.